ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನಿವತ್ತು ಸ್ಟ್ರೀಟ್ ಸೈಡಲ್ಲಿ ಸಿಗುವಂಥ ಮಸಾಲೆ ದೋಸೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಎಣ್ಣೆ ಜಾಸ್ತಿ ತಿನ್ನಲ್ಲ ಅನ್ನೋರು ಈ ಥರ ಟ್ರೈ ಮಾಡ್ಬೋದು. ನಾನಿಲ್ಲಿ ಮೊದಲಿಗೆ ಆಲೂಗಡ್ಡೆನ ಸ್ವಲ್ಪ ತೊಳ್ಕೊಂಡು ಬೇಯಿಸ್ತಾ ಇದ್ದೀನಿ. ಸೊ ಇದನ್ನು ಹಾಗೆ ಬೇಯೋಕೆ ಹಾಕ್ಬಾರ್ದು, ಇದು ಸಾಫ್ಟಾಗಿ ಆಗಬೇಕು ಪಲ್ಯ ಅಂದರೆ. ಇದನ್ನು ಮಧ್ಯದಲ್ಲಿ ಈ ಥರ ಓಳು ಮಾಡಿ ಹಾಕಿದ್ರೆ ನೀಟಾಗಿ ಬೇಯುತ್ತೆ. ಕಲ್ಗೆಂಡೆ ಅಂತಾರಲ್ವ, ಸೊ ಆ ಥರ ಆಗೋದಿಲ್ಲ, ಸಾಫ್ಟಾಗಿ ಚೆನ್ನಾಗಿ ಬೇಯುತ್ತೆ. ಇದಕ್ಕೆ ಒಂದನಿವಷ್ಟು ಆಯಿಲ್ ಹಾಕ್ಕೊಂಡು ಹಾಗೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ನೀರು ಜಾಸ್ತಿ ಹಾಕಬಾರ್ದು, 1-2 ಇಂಚಷ್ಟು ಹಾಕಿದ್ರೆ ಸಾಕು. ಯಾಕೆ ಅಂದರೆ ಇದು ಉಪ್ಪು ಹಾಕಿರ್ತೀವಲ್ವ, ಸೊ ವಿಸಲ್ ಹಾಕಿದಾಗ ಮೇಲ್ಗಡೆ ಬಂದುಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ನೀರು ಹಾಕಿ ಒಂದು 3 ವಿಸಲ್ ಹಾಕಿಸ್ಕೊಂಡಿದ್ದೀನಿ. ಕುಕ್ಕರಲ್ಲಿ ಒಂದು 3 ವಿಸಲ್ ಆದರೆ ಸಾಫ್ಟಾಗಿ ಬೆಂದಿರುತ್ತೆ. ಸೊ ನೋಡಿ ಇವಾಗ ಆಗಿದೆ. ನೋಡಿ ಈ ಥರ ಓಳು ಮಾಡಿ ಹಾಕೋದ್ರಿಂದ ಸಾಫ್ಟಾಗಿ ಚೆನ್ನಾಗಿ ಬೆಂದಿರುತ್ತೆ. ಸೊ ಈ ನೀರನ್ನ ಸ್ವಲ್ಪ ತೆಗೆದುಬಿಟ್ಟು ಬೇರೆ ನೀರನ್ನ ಹಾಕ್ಕೊಂಡ್ರೆ ಸ್ವಲ್ಪ ತಣ್ಣಗಾಗುತ್ತೆ. ಹಾಗಾಗಿ ಇದನ್ನು ಚಾಕುನಿಂದ ಸ್ವಲ್ಪ ಈ ಥರ ಮಾಡಿದ್ರೆ ಸಾಫ್ಟಾಗಿದ್ದರೆ ಒಳಗಡೆ ಹೋಗುತ್ತಲ್ವ, ಸೊ ಇದರಿಂದ ನಾವು ಚೆಕ್ ಮಾಡ್ಕೋಬೋದು. ಇವಾಗ ಸಿಪ್ಪೆ ತೆಗೆದು ಇದನ್ನು ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿದೆ. ಹಾಗೆ ನಾವು ಇದನ್ನು ಸ್ಮ್ಯಾಶ್ ಮಾಡುವಾಗ ಸ್ಮ್ಯಾಶರಿಂದ ತುಂಬ ಸಾಫ್ಟಾಗಿ ಮಾಡಬೇಕು, ಆವಾಗಲೇ ತುಂಬ ಟೇಸ್ಟಿಯಾಗಿರುತ್ತೆ. ಹೋಟೆಲಲ್ಲಿ ಅದೇ ಥರನೇ ಸಾಫ್ಟಾಗಿರುತ್ತೆ, ನೀವು ಗಮನಿಸಿರ್ಬೋದು. ಇಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. ಹಾಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕಾಯ್ದ ಮೇಲೆ ಸಾಸಿವೆನ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು, ತುಂಬಾ ಚೆನ್ನಾಗಿರುತ್ತೆ. ಎಕ್ಸ್ಪೆಷಲಿ ಇದಕ್ಕೆ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. ಹಾಗೆ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು 2-3 ಈರುಳ್ಳಿ, ಹಾಗೆ ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು 3 ಒಂದೇ ಸಲ ಹಾಕೋತಾ ಇದ್ದೀನಿ. ಅದಕ್ಕೂ ಮುಂಚೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಹಾಗೆ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆನ ಹಾಕ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ. ನೋಡಿ ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಇವಾಗ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಏನು ಹೆಚ್ಚಿಟ್ಕೊಂಡಿದ್ದೆ ಅಲ್ವಾ, ಸೊ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು, ಇಲ್ಲಾಂದರೆ ಹಸಿ ಥರ ಅನಿಸುತ್ತೆ. ಸೊ ಆಲೂಗಡ್ಡೆ ಚೆನ್ನಾಗಿ ಬೆಂದಿರುತ್ತೆ ಅಲ್ವಾ, ಹಾಗಾಗಿ ಇದು ಅದಕ್ಕೆ ಮ್ಯಾಚ್ ಆಗಬೇಕಂದ್ರೆ ಇದು ಸಾಫ್ಟಾಗಿ ಬೇಯಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಬೇಗನೆ ಬೇಯುತ್ತೆ. ನೋಡಿ ಈ ಥರ. ಈ ಹೋಟೆಲಲ್ಲೆಲ್ಲ ಮಸಾಲೆ ದೋಸೆ ಜಾಸ್ತಿ ತಿಂತಾರೆ. ಮನೇಲಿ ಎಷ್ಟೇ ನಾವು ದೋಸೆ ಪಲ್ಯ ಮಾಡಿದ್ರೂ ಹೋಟ್ಲಲ್ಲಿ ಸಿಗೋದೇ ಒಂಥರ ಟೇಸ್ಟಿಯಾಗಿರುತ್ತೆ ಅಂತಾರೆ. ಸೊ ಅಷ್ಟೇ, ನಾವು ಮನೇಲಿ ಏನು ಗೊತ್ತಾ, ಆಲೂಗಡ್ಡೆನ ಬೇಯಿಸ್ಬಿಟ್ಟು ಹಾಗೆ ದಪ್ಪಗೆ ಬಿಟ್ಬಿಟ್ಟು ಪಲ್ಯ ಮಾಡ್ತೀವಿ. ಆದರೆ ಹೋಟೆಲಲ್ಲಿ ಸ್ವಲ್ಪ ಸ್ಮ್ಯಾಶ್ ಮಾಡ್ತಾರೆ ಫುಲ್ಲು. ಈ ಉಪ್ಪಿಟ್ಟು ಥರ ತೆಳುಗೆ ಮಾಡಿರ್ತಾರೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಸ್ವಲ್ಪ ಈರುಳ್ಳಿ ನೀವು ಜಾಸ್ತಿ ಕ್ವಾಂಟಿಟಿಲಿ ಹಾಕ್ಕೊಂಡಷ್ಟು ಆಲೂಗಡ್ಡೆ ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇಲ್ಲಿ ಪಕ್ಕದಲ್ಲಿ ನಾನು ಬ್ಯಾಟರ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ದೋಸೆ ಮಾಡಲಿಕ್ಕೆ. ಈರುಳ್ಳಿ ಸ್ವಲ್ಪ ಬೇಯಿತು. ನಾನು ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ಬೇಗನೆ ಬೆಂದ್ಬಿಡುತ್ತೆ. ನೋಡಿ, ಇದ್ದರೆ ನೀವು ಕ್ಯಾಪ್ಸಿಕಮ್ ಕೂಡ ಹಾಕ್ಕೋಬೋದು, ಆಪ್ಷನಲ್ ಅದು. ನಾನಿಲ್ಲಿ ಹಾಕ್ತಾಯಿಲ್ಲ. ಅದಿದ್ದರೆ ಸ್ವಲ್ಪ ಉದ್ದಕ್ಕೆ ಹೆಚ್ಚಾಕೊಂಡ್ರೆ ಚೆನ್ನಾಗಿರುತ್ತೆ, ಸಣ್ಣಗೆ ಹೆಚ್ಚಾಕೊಂಡ್ರೆ. ಒಂದು ಚಿಟಿಕೆಯಷ್ಟು ಹಿಂಗನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಆಲೂಗಡ್ಡೆ ತಿನ್ನದೇ ಇರೋರು ಸ್ವಲ್ಪ ವಾಯು ಅಂತಾರಲ್ವ, ಸೊ ಹಿಂಗೆ ಹಾಕೋದ್ರಿಂದ ಅಷ್ಟು ಇದನ್ಸಲ್ಲ. ಸೊ ಹಾಗಾಗಿ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕೋತಾ ಇದ್ದೀನಿ. ಸೊ ಸ್ವಲ್ಪನೇ ಇದ್ದರೆ ಚೆಂದ, ತುಂಬ ಅರಿಶಿನ ಮಾಡಬಾರ್ದು, ಚೆನ್ನಾಗಿ ಅನಿಸಲ್ಲ. ಸ್ವಲ್ಪ ನೋಡಲಿಕ್ಕೆ ಲೆಮನ್ ಕಲರ್ ಬಂದಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಆಲ್ಮೋಸ್ಟ್ ಬೆಂದಿದೆ. ಇದಕ್ಕೆ ಸ್ವಲ್ಪ ನಾನಿವಾಗ ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೋಬೇಕು. ಇದು ಸ್ವಲ್ಪ ಬೇಯಲಿ. ಸೊ ಈ ಥರ ಮಾಡಿಕೊಟ್ರೆ ಮನೇಲಿ ಈವ್ನಿಂಗು ಚೆನ್ನಾಗಿರುತ್ತೆ. ದೋಸೆ ಬ್ಯಾಟರ್ ಇತ್ತು ಅಂದರೆ ಒಂದು 10ರಿಂದ ಕಾಲು ಗಂಟೆಗೆ 15 ಮಿನಿಟ್ಸ್ಗೆಲ್ಲ ನಾವು ಈ ಥರ ಪಲ್ಯ ಮಾಡಿಕೊಂಡು ಸ್ನ್ಯಾಕ್ಸ್ ಟೈಪಾಗಿ ಸಾಯಂಕಾಲ 4 ಗಂಟೆ ಹಿಂಗೆ ಟಿಫನ್ ಟೈಮ್ ಥರ ತಿನ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಸ್ಕೂಲ್ಗೂ ಮಕ್ಕಳಿಗೆ ಹಾಕ್ಕೊಡ್ಬೋದು. ಸೊ ನೋಡಿ, ಇವಾಗ ಸ್ವಲ್ಪ ಒಂದು ಅರ್ಧ ಬೌಲಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕಿದ್ದೀನಿ. ನಾನು ಆಲೂಗಡ್ಡೆ ಬೇಯಕ್ಕೆ ಹಾಕಿದಾಗ್ಲೂ ಉಪ್ಪು ಹಾಕಿದ್ದೆ. ಸೊ ಇವಾಗ ಈರುಳ್ಳಿ ಬೇಯಲಿ ಬೇಗ ಅಂತಲೂ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ತುಂಬ ಜಾಸ್ತಿ ಉಪ್ಪು ಹಾಕೋಬಾರ್ದು, ಯಾಕೆಂದರೆ ನಾವು ಆಲೂಗಡ್ಡೆಗೆ ಆಲ್ರೆಡಿ ಎಷ್ಟು ಬೇಕು ಅಷ್ಟು ಹಾಕಿರ್ತೀವಲ್ವ. ಸೊ ಹಾಗಾಗಿ ಬೇಕು ಅಂದರೆ ಸ್ವಲ್ಪ ಒಂಚೂರು ಹಾಕ್ಕೊಳ್ಳಿ, ಇಲ್ಲಾಂದರೆ ಸಾಕಾಗುತ್ತೆ ಅದೇನೆ. ನೋಡಿ ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು, ಫುಲ್ ಸಾಫ್ಟಾಗಿರಬೇಕು. ಅದಕ್ಕೇ ನೀವು ಆಲೂಗಡ್ಡೆ ಬೇಯಕ್ಕೆ ಹಾಕುವಾಗ ಮಧ್ಯೆ ಕಟ್ ಮಾಡಿ ಹೋಳು ಮಾಡಿ ಹಾಕೋದ್ರಿಂದ
ಚೆನ್ನಾಗಿ ಬೆಂದಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಇಲ್ಲಿ ರೆಡಿ ಆಯಿತು ಮಸಾಲೆ. ಇದಕ್ಕೆ ನಾನು ಇವಾಗ ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಲ್ವ, ಸೊ ಅದನ್ನು ಇದರೊಳಗಡೆ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿರುತ್ತೆ. ನೀವೊಂದು ಸಲ ಮನೇಲಿ ಟ್ರೈ ಮಾಡಿ ಇದೇ ಥರ. ಒಬ್ಬೊಬ್ಬರು ಏನೋ ಒಂದು ಮಾಡೋಣ ಅಂದ್ಕೊಂಡು ಮಾಡ್ತಾಯಿರ್ತಾರೆ. ಇದಕ್ಕೆ ಉದ್ದಿನಬೇಳೆ ಹಾಕಿದ್ರೆ ಒಂಥರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಎರಡನ್ನೂ ಹಾಕಿದ್ದೀನಿ. ಇಲ್ಲಾಂದರೆ ಹಸಿ ಬಟಾಣಿ ಕೂಡ ಹಾಕ್ಬೋದು. ಅವರೆಕಾಳು ಸೀಸನಲ್ಲಿ ಹಸಿ ಅವರೆಕಾಳು ಹಾಕಿದ್ರೂ ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಒಂದೊಂದು ಸೀಸನಲ್ಲಿ ಒಂದೊಂದು ಕಾಳು ಸಿಗುತ್ತೆ. ಸೊ ಅದು ತುಂಬ ಚೆನ್ನಾಗಿರುತ್ತೆ ಅವರೆಕಾಳು ಹಾಕಿ ಮಾಡೋದ್ರಿಂದ. ನೋಡಿ ಈ ಥರ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಉಪ್ಪನ್ನ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ, ಬೇಕು ಅಂದರೆ ಹಾಕ್ಕೊಳ್ಳಿ. ಇಲ್ಲಿ ನಾನು ಫಸ್ಟ್ ಸ್ವಲ್ಪ ಹಾಕಿದ್ದೆ, ಆಮೇಲೆ ಸ್ವಲ್ಪ ಹಾಕಿರೋದ್ರಿಂದ ಉಪ್ಪು ಸಾಕಾಗುತ್ತೆ. ಸೊ ನಾನಿಲ್ಲಿ ಹಾಕ್ತಾಯಿಲ್ಲ. ಲಾಸ್ಟಿಗೆ ಗಾರ್ನಿಷ್ಗೆ ಅಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಮೇಲ್ಗಡೆ ಹಾಕಿದ್ದೀನಿ. ನೀವು ಬೇಕಂದರೆ ಲೆಮನ್ ಸ್ವಲ್ಪ ಹಾಕೋಬೋದು, ಇಲ್ಲಾಂದರೆ ಬೇಡ, ಆಪ್ಷನಲ್ಲು. ಸೊ ಇದು ಆಯಿತು. ಒಂದು ಕಡೆ ಎತ್ತಿಟ್ಬಿಟ್ಟು ಇವಾಗ ನಾನು ದೋಸೆ ಬಿಡ್ತಾಯಿದ್ದೀನಿ. ಸೊ ದೋಸೆ ಕಲರ್ ಬರಬೇಕು, ಕೆಳಗಡೆ ರೋಸ್ಟ್ ಆಗಬೇಕಂದ್ರೆ ಒಂದು ಟಿಪ್ಸ್ ಇದೆ. ಸೊ ನಾವು ಎಷ್ಟೇ ಉದ್ದಿನಬೇಳೆ, ಅವಲಕ್ಕಿ, ಮೆಂತ್ಯ ಹಾಕಿ ರುಬ್ಬಿ ಚೆನ್ನಾಗಿ ನೆನೆಸಿಟ್ರೂ ಒಂದೊಂದು ಸಲ ಕಲರ್ ಬರೋದಿಲ್ಲ. ಸೊ ಯಾಕೆ ಅಂದರೆ ಕೊನೆವರೆಗೂ ನೋಡಿ. ನಾನು ಯಾಕೆ ಈ ಕಲರ್ ಬರಬೇಕಂದ್ರೆ ಏನು ಮಾಡಬೇಕು ಅನ್ನೋದನ್ನು ಟಿಪ್ಸ್ ಹೇಳ್ತೀನಿ. ಆದಷ್ಟು ಸೋಡಾ ಪುಡಿ ಸ್ವಲ್ಪ ಕಡಿಮೆ ಹಾಕಿದ್ರೆ ಬೆಟರು. ಸೋಡಾ ಪುಡಿ ಹಾಕಿಲ್ಲ ಅಂದರೆ ದೋಸೆ ಬರಲ್ಲ ಅಂತ ಅಂದ್ಕೋಬೇಡಿ. ಸೊ ಸೋಡಾ ಪುಡಿ ಹಾಕಿಲ್ಲ ಅಂದ್ರೂ ದೋಸೆ ಬಂದೇ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಕ್ವಾಂಟಿಟಿಲಿ ಹಾಕ್ಕೋಬೇಕು ಅಷ್ಟೇ. ನೋಡಿ ಮಧ್ಯಕ್ಕೆ ಈ ಥರ ಪಲ್ಯನ ಇಟ್ಬಿಟ್ಟು ಈಗ ಮಡ್ಚಿದ್ರೆ ಬಿಸಿ ಬಿಸಿ ಮಸಾಲೆ ದೋಸೆ ರೆಡಿ ಆಗುತ್ತೆ. ಇದಕ್ಕೆ ಸ್ವಲ್ಪ ಕಾಯಿ ಚಟ್ನಿ ತಿರುವಿದ್ದೀನಿ. ಸೊ ನಾನಿಲ್ಲಿ ಕಾಯಿ ಚಟ್ನಿಗೆ ಬರೀ ತೆಂಗಿನಕಾಯಿ, ಹಸಿರು ಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಕರಿಬೇವು, ಕೊತ್ತಂಬರಿ ಹಾಕ್ಕೊಂಡು ಹುರಿದು ತಿರುವಿರೋ ಅಂಥ ಚಟ್ನಿ ರುಬ್ಬಿರೋ ಅಂಥದ್ದು. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಇದನ್ನು ಟ್ರೈ ಮಾಡಿ. ದೋಸೆ ಈ ಕಲರ್ ಬರಬೇಕು ಅಂದರೆ ನೀವು ದೋಸೆ ಮಾಡೋದು ಒಂದು 2 ನಿಮಿಷ ಇದೆ ಅನ್ನೋ ಟೈಮಲ್ಲಿ ಒಂದು 2 ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ಳಿ ಬ್ಯಾಟರ್ ಒಳಗಡೆ. ಸೊ ಬ್ಯಾಟರ್ನ ಮಿಕ್ಸ್ ಮಾಡ್ಕೊಳ್ಳಿ ಸಕ್ಕರೆ ಹಾಕ್ಕೊಂಡು, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಸಕ್ಕರೆ ಹಾಕೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹೋಟೆಲಲ್ಲಿ ಯಾವ ರೀತಿ ಇರುತ್ತೆ ಕಲರು, ಕೆಳಗಡೆ ರೋಸ್ಟು ಅದೇ ಥರ ಬರುತ್ತೆ. ಸೊ ಅದಕ್ಕೆ ಮ್ಯಾಜಿಕ್ ಅಂತ ಏನಿಲ್ಲ. ಒಂದು 2 ಸ್ಪೂನಷ್ಟು ಸಕ್ಕರೆನ ಸೇರಿಸ್ಕೊಂಡು ಬ್ಯಾಟರ್ ಒಳಗಡೆ ಚೆನ್ನಾಗಿ ಮಿಕ್ಸ್ ಮಾಡಿ ದೋಸೆ ಹಾಕೋ ಟೈಮಲ್ಲಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟು ಅಷ್ಟೇ ಅದ್ಭುತವಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.